ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೆ, ಪ್ರತಿ ಶನಿವಾರ ನಿಮ್ಗೆ ಈ ಒಂದು ಪ್ರಶ್ನಾ ಪತ್ರಿಕೆಯ ಒಂದು ಡಿಸ್ಕಷನ್ ಹಾಗೂ ಎಂಥ ಪ್ರಶ್ನೆಗಳು ನಿಮ್ಗೆ ನಿಮ್ಮ ಪರೀಕ್ಷೆಯಲ್ಲಿ ಬರಬಹುದು, ಅದಕ್ಕೆ ನಿಮ್ಮ ಒಂದು ಪ್ರಿಪರೇಷನ್ ಅನ್ನೋದು ಹೇಗಿರ್ಬೇಕು ಅನ್ನೋದ್ರ ಕುರಿತು ನಾವು ಮಾತಾಡ್ತಾ ಸಾಕ್ತೀವಿ. ಅದೇ ತರ ಇವತ್ತು ನಾನು ಆಯ್ದುಕೊಂಡಿರುವಂತಹ ವಿಷಯ ಬಂದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ನಿಮ್ಮ ಪಾಠದ 2ನೇ ಚಾಪ್ಟರ್ ಆಗಿತ್ತು ಇದು. ಈ ಒಂದು ಪಠ್ಯದ ಕುರಿತಾದಂತೆ ಇವತ್ತಿನ ನಮ್ಮ ಕ್ಲಾಸ್ ನಲ್ಲಿ ನಾವು ನೋಡೋಣ, ಪಾಠವನ್ನ ಕಲಿತಾ ಹೋಗೋಣ. ಮೊದಲನೇದಾಗಿ ನಿಮ್ಗೆ ಯಾವ ತರ ಪ್ರಶ್ನೆ ಬರಬಹುದು ಅಂತ ಹೇಳಿದ್ರೆ, ನೀವು ನಾನು ಕೊಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಒಂದು ನೋಟ್ ಬುಕ್ ಅಲ್ಲಿ ಬರೆದಿಟ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಮೊದಲನೇ ಪ್ರಶ್ನೆಯನ್ನ ಗಮನಿಸೋಣ. ಆಮ್ಲಗಳು, ಪ್ರತ್ಯಾಮ್ಲಗಳು ಈ ಒಂದು ಪಾಠದಿಂದ ಏನ್ ಬರಬಹುದು ಅಂತ. ಮೊದಲನೇ ಪ್ರಶ್ನೆ, ಆಮ್ಲ ಅಂತ ಹೇಳಿದ್ರೆ ಏನು? ಆಮ್ಲ ಎಂದರೇನು? ಆಮ್ಲಗಳ ಕೆಲವೊಂದು ಸಾಮಾನ್ಯ ಗುಣಗಳನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಗಳು ನಿಮ್ಗೆ ಬರಬಹುದು. ಆಮ್ಲ ಎಂದರೇನು, ಅವುಗಳ ಸಾಮಾನ್ಯವಾದಂತಹ ಗುಣಗಳನ್ನ ಮಾಡಿ ಅಂತ ಬರಬಹುದು. ಅದಕ್ಕೆ ಉತ್ತರ ಏನಂತ ಬರೀತೀರಾ? ಹುಳಿ ರುಚಿ ಉಳ್ಳ ಮತ್ತು ಜಲೀಯ ದ್ರಾವಣದಲ್ಲಿ H+ ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವಂತಹ ರಾಸಾಯನಿಕ ಸಂಯುಕ್ತಕ್ಕೆ ಆಮ್ಲ ಎಂದು ಕರೆಯುತ್ತಾರೆ. ಹುಳಿ ರುಚಿ ಇರುವಂತಹ ಮತ್ತು ಜಲೀಯ ದ್ರಾವಣದಲ್ಲಿ H+ ಈ ಒಂದು ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವಂತಹ ರಾಸಾಯನಿಕ ಸಂಯುಕ್ತಕ್ಕೆ, ಯಾವುದಕ್ಕೆ? ರಾಸಾಯನಿಕ ಸಂಯುಕ್ತಕ್ಕೆ ಆಮ್ಲ ಎಂದು ಕರೆಯುತ್ತಾರೆ. ಆಮ್ಲ ಅಂತ ಕರೀತಾರೆ. ಆಮ್ಲ ಅಂತ ಹೇಳಿದ್ರೆ ಏನು? ಇನ್ನೊಮ್ಮೆ ಹೇಳ್ತೀನಿ. ಹುಳಿ ರುಚಿ ಉಳ್ಳಂತಹ ಮತ್ತು ಜಲೀಯ ದ್ರಾವಣದಲ್ಲಿ H+ ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವಂತಹ ರಾಸಾಯನಿಕ ಸಂಯುಕ್ತಕ್ಕೆ ಆಮ್ಲ ಎಂದು ಕರೆಯುತ್ತಾರೆ. ಈಗ ಆಮ್ಲದ ಗುಣ ಇದಿಷ್ಟು ಬರ್ದಿಟ್ಕೊಂಡಿದ್ದೀರಾ? ಆಮ್ಲದ ಗುಣಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೊದಲನೇದು, ಆಮ್ಲವು ಹುಳಿ ರುಚಿಯನ್ನ ಹೊಂದಿರುತ್ತದೆ. ಮೊದಲನೇದು, ಅದರಲ್ಲಿ ಹುಳಿ ರುಚಿ ಇರುತ್ತೆ. ಎರಡನೇದು, ಅವು ನೀಲಿ ಲಿಟ್ಮಸ್ ಅನ್ನ ಕೆಂಪಾಗಿಸುತ್ತದೆ. ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತದೆ. ಮೂರನೇದು, ಅವುಗಳು ಜಲೀಯ ದ್ರಾವಣಗಳು ವಿದ್ಯುತ್ ವಾಹಿಗಳಾಗಿರ್ತವೆ. ಏನಾಗಿರ್ತವೆ? ವಿದ್ಯುತ್ ವಾಹಿಗಳಾಗಿರ್ತದೆ. ನಾಲ್ಕನೇದು, ಅವು ಆಮ್ಲಗಳೊಂದಿಗೆ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತದೆ. ಈ ಒಂದು ಪ್ರತ್ಯಾಮ್ಲ ಏನಿದೆ, ಅವುಗಳ ಜೊತೆಗೆ ಪ್ರತಿವರ್ತಿಸಿ ಅಂದ್ರೆ ರಿಯಾಕ್ಟ್ ಆಗಿ ಏನನ್ನ ಕೊಡುತ್ತೆ? ಲವಣ ಮತ್ತು ನೀರನ್ನ
ನೀರನ್ನ ಉಂಟು ಮಾಡುತ್ತದೆ. 5ನೇ ಪಾಯಿಂಟ್, ಕೊನೆಯ ಪಾಯಿಂಟ್, ಅವು ನಶಿಸುವಿಕೆ ಅಂತ ಹೇಳಿದ್ರೆ ಸವೆತ ಸವೆತವನ್ನ ಉಂಟು ಮಾಡುತ್ತದೆ. ಆಯ್ತಾ? ಆಮ್ಲ ಅಂತ ಹೇಳಿದ್ರೆ ಏನು? ಹುಳಿ ರುಚಿ ಉಳ್ಳ ಮತ್ತು ಜಲೀಯ ದ್ರಾವಣದಲ್ಲಿ H+ ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವಂತಹ ರಾಸಾಯನಿಕ ಸಂಯುಕ್ತಕ್ಕೆ ಆಮ್ಲ ಅಂತ ಕರೀತಾರೆ. ಮತ್ತೆ ಆಮ್ಲಗಳ ಕೆಲವು ಸಾಮಾನ್ಯ ಗುಣಗಳ ಬಗ್ಗೆ ಹೇಳೋದಾದ್ರೆ, ಆಮ್ಲಗಳು ಹುಳಿ ರುಚಿಯ ಹೊಂದಿರುತ್ತವೆ. ನೀಲಿ ಲಿಟ್ಮಸ್ ಅನ್ನ ಕೆಂಪದಾಗಿ ಅವು ಬದಲಾಯಿಸುತ್ತದೆ. ಮತ್ತೆ ಅವುಗಳು ಜಲೀಯ ದ್ರಾವಣಗಳು, ಆದ್ರಿಂದ ವಿದ್ಯುತ್ ವಾಹಿಗಳಾಗಿರ್ತವೆ. ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತದೆ ಮತ್ತು ಅವು ನಶಿಸುವಿಕೆ ಅಥವಾ ಸವೆತವನ್ನ ಉಂಟು ಮಾಡುತ್ತದೆ. ಇವು ಆಮ್ಲಗಳ ಗುಣಲಕ್ಷಣಗಳು. ಇದನ್ನೆಲ್ಲ ನಿಮ್ಮ ನೋಟ್ಬುಕ್ ಅಲ್ಲೂ ಸಹ ನೀವು ನೋಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ತಾ ಇದ್ರೆ ನಿಮ್ಗೇನೆ ಲಾಸ್ಟ್ ಮೊಮೆಂಟ್ಗೆ ಪರೀಕ್ಷೆಗಳಿಗೆ ಸಿದ್ಧರಾಗ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದನ್ನೀಗ ಅಳಿಸಬಹುದಾ? ಇವತ್ತಿನ ಕ್ಲಾಸ್ನ 2ನೇ ಪ್ರಶ್ನೆ, ಆಮ್ಲಗಳು ಆದ್ಮೇಲೆ ಪ್ರತ್ಯಾಮ್ಲಗಳು ಎಂದರೇನು? ಮತ್ತು ಅವುಗಳ ಗುಣಗಳನ್ನ ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಹೀಗಿರುತ್ತೆ. ಕಹಿ ರುಚಿಯುಳ್ಳ ಆಮ್ಲಗಳಲ್ಲಿ ಹುಳಿ ರುಚಿ ಇತ್ತು. ಇಲ್ಲಿ ಕಹಿ ರುಚಿಯುಳ್ಳ ಮತ್ತು ಜಲೀಯ ದ್ರಾವಣದಲ್ಲಿ OH- ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವ ರಾಸಾಯನಿಕ ಸಂಯುಕ್ತಕ್ಕೆ ಪ್ರತ್ಯಾಮ್ಲ ಅಂತ ಹೆಸರು. ಏನು? ಕಹಿ ರುಚಿಯುಳ್ಳ ಮತ್ತು ಜಲೀಯ ದ್ರಾವಣದಲ್ಲಿ OH- ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವಂತಹ ರಾಸಾಯನಿಕ ಸಂಯುಕ್ತಕ್ಕೆ ಪ್ರತ್ಯಾಮ್ಲ ಅಂತ ಹೆಸರು. ಪ್ರತ್ಯಾಮ್ಲದ ಕೆಲವು ಸಾಮಾನ್ಯ ಗುಣಗಳು ಅಂತ ಹೇಳಿದ್ರೆ, ಮೊದಲನೇದು, ಪ್ರತ್ಯಾಮ್ಲವು ಕಹಿ ರುಚಿಯನ್ನ ಹೊಂದಿರುತ್ತದೆ. ಕಹಿ ರುಚಿಯನ್ನ ಹೊಂದಿರುತ್ತದೆ. 2ನೇ ಪಾಯಿಂಟ್, ಅವುಗಳನ್ನ ಸ್ಪರ್ಶಿಸಿದಾಗ ಸಾಬೂನನ್ನ ಮುಟ್ಟಿದಂತೆ ಆಗುತ್ತದೆ. ಅಂದ್ರೆ ಜಾರುತ್ತೆ ಅದು. ಅರ್ಥ ಆಯ್ತಾ? ಅವುಗಳನ್ನ ಸ್ಪರ್ಶಿಸಿದಾಗ ಸಾಬೂನನ್ನು ಮುಟ್ಟಿದ ಹಾಗೆ ನಮ್ಗೆ ಅನುಭವ ಆಗುತ್ತೆ. 3ನೇದು, ಅವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಹಾಕ್ಸುತ್ತೆ. ಅಲ್ಲಿ ಆಮ್ಲದಲ್ಲಿ ಏನಿತ್ತು, ನೀಲಿ ಲಿಟ್ಮಸ್ ಅನ್ನ ಕೆಂಪಾಕ್ಸುತ್ತೆ. ಇಲ್ಲಿ ಕೆಂಪು ಲಿಟ್ಮಸ್ ಅನ್ನ ನೀಲಿ ಹಾಕ್ಸುತ್ತೆ. 4ನೇ ಪಾಯಿಂಟ್, ಅವು ಜಲೀಯ ದ್ರಾವಣಗಳು ವಾಹಿಗಳಾಗಿ ಇರ್ತದೆ. 5ನೇ ಪಾಯಿಂಟ್, ಅವು ನಶಿಸುವಿಕೆ ಅಥವಾ ಸವೆತವನ್ನ ಉಂಟು ಮಾಡುತ್ತೆ. ಇವು ಕೂಡ ನಶಿಸುವಿಕೆ ಅಥವಾ ಸವೆತವನ್ನ ಇವುಗಳು ಉಂಟು ಮಾಡುತ್ತೆ. ಇವು ಪ್ರತ್ಯಾಮ್ಲ ಅಂತ ಹೇಳಿದ್ರೆ ಏನು? ಅವುಗಳ ಗುಣಗಳ ಕುರಿತಾಗಿತ್ತು. ಅವು ಕಹಿ ರುಚಿಯನ್ನ ಹೊಂದಿರುತ್ತೆ. ಜಲೀಯ ದ್ರಾವಣದಲ್ಲಿ OH- ಅಯಾನುಗಳನ್ನ ವಿಪುಲವಾಗಿ ಹೊಂದಿರುವಂತಹ ರಾಸಾಯನಿಕ ಸಂಯುಕ್ತ ಪ್ರತ್ಯಾಮ್ಲ. ಅವುಗಳ ಗುಣದ ಬಗ್ಗೆ ಹೇಳೋದಾದ್ರೆ, ಅವು ಕಹಿ ರುಚಿಯನ್ನ ಹೊಂದಿರುತ್ತೆ. ಅವು ಸಾಬೂನಿನ ಮುಟ್ಟಿದಂಗೆ ಆಗುತ್ತೆ. ಅವನ್ನ ಮುಟ್ಟಿದಾಗ ಅವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿಕ್ಸುತ್ತೆ. ಅವು ವಿದ್ಯುತ್ ವಾಹಿಗಳಾಗಿರುತ್ತೆ. ಜೊತೆಗೆ ಸವೆತವನ್ನ ಕೂಡ ಉಂಟು ಮಾಡುತ್ತೆ. ಇದು ಪ್ರತ್ಯಾಮ್ಲದ ಗುಣಲಕ್ಷಣ ಆಗಿತ್ತು. ಈ 2 ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ 3ನೆಯ ಪ್ರಶ್ನೆಯ ಕಡೆಗೆ ಸಾಗೋಣ. ಮೂರನೇ ಪ್ರಶ್ನೆ ಅಥವಾ ಥರ್ಡ್ ಕ್ವೆಶ್ಚನ್, ಆಮ್ಲ ಮಾಧ್ಯಮದಲ್ಲಿ ಒಂದು ಬಣ್ಣವನ್ನ ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಇನ್ನೊಂದು ಬಣ್ಣವನ್ನ ಉಂಟು ಮಾಡುವ ಪದಾರ್ಥವನ್ನ ಏನೆಂದು ಕರೆಯುತ್ತಾರೆ?
ಆಮ್ಲ ಮಾಧ್ಯಮದಲ್ಲಿ, ಕ್ಷಮಿಸಿ, ಮಧ್ಯಮ ಆಗಿದೆ, ಇದು ಮಾಧ್ಯಮ. ಆಮ್ಲ ಮಾಧ್ಯಮದಲ್ಲಿ ಒಂದು ಬಣ್ಣವನ್ನ, ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಇನ್ನೊಂದು ಬಣ್ಣವನ್ನ ಉಂಟು ಮಾಡುವಂತಹ ಪದಾರ್ಥವನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸೂಚಕ ಎಂದು ಹೆಸರು. ಸೂಚಕ ಅಂತ ಕರೀತಾರೆ. ಆಮ್ಲ ಮಾಧ್ಯಮದಲ್ಲಿ ಒಂದು ಬಣ್ಣವನ್ನ, ನೋಟ್ ಮಾಡ್ಕೊಳ್ಳಿ, ಡಿಕ್ಟೇಟ್ ಮಾಡ್ತಾ ಇದ್ದೀನಿ, ಒಂದು ಬಣ್ಣವನ್ನ ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಇನ್ನೊಂದು ಬಣ್ಣವನ್ನ ಉಂಟು ಮಾಡುವಂತಹ ಪದಾರ್ಥ. ಆಮ್ಲ ಮಾಧ್ಯಮದಲ್ಲಿ ಒಂದು ಬಣ್ಣವನ್ನು ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಉಂಟು ಮಾಡುವ ಪದಾರ್ಥವನ್ನು ಸೂಚಕ ಎಂದು ಕರೆಯುತ್ತಾರೆ. ಒಂದು ಮಾರ್ಕ್ ಪ್ರಶ್ನೆಯಾಗಿ ಇದು ನಿಮ್ಗೆ ಬರಬಹುದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲೂ ಕೂಡ ಬರಬಹುದು. ತಿಳಿತಾ? ಆಮ್ಲ ಮಾಧ್ಯಮದಲ್ಲಿ ಒಂದು ಬಣ್ಣವನ್ನ, ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಇನ್ನೊಂದು ಬಣ್ಣವನ್ನು ಉಂಟು ಮಾಡುವ ಪದಾರ್ಥವನ್ನ ಸೂಚಕ ಎಂದು ಕರೆಯುತ್ತಾರೆ. ಥರ್ಡ್ ಕ್ವೆಶ್ಚನ್ ನೋಡುತ್ತೆ. ಈಗ ಸೂಚಕ ಅಂತ ಹೇಳಿದ್ರೆ ಏನು, ಅದರ ಉಪಯೋಗವೇನು, ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆಯನ್ನ ಕೊಡಿ ಅನ್ನುವಂಥ ಪ್ರಶ್ನೆ ಬರಬಹುದು. ನೋಡಿ, ಕೆಲವು ನಿರ್ದಿಷ್ಟ ಪರಿಸರದಲ್ಲಿ ತನ್ನ ಬಣ್ಣ ಮತ್ತು ರಚನೆಗಳನ್ನ ಬದಲಿಸಿಕೊಳ್ಳುವ ಮತ್ತು ಅದರ ಈ ಗುಣವನ್ನ ರಾಸಾಯನಿಕ ಪರೀಕ್ಷೆಗಳಿಗೆ ಉಪಯೋಗಿಸಲ್ಪಡುವಂತಹ ರಾಸಾಯನಿಕ ಸಂಯುಕ್ತಕ್ಕೆ ಸೂಚಕ ಅಂತ ಕರೀತಾರೆ. ಲಿಟ್ಮಸ್ ಅನ್ನೋದು ಒಂದು ನೈಸರ್ಗಿಕ ಸೂಚಕ. ಲಿಟ್ಮಸ್, ಇದು 4ನೇ ಪ್ರಶ್ನೆಗೆ ಉತ್ತರ. ಲಿಟ್ಮಸ್ ಅನ್ನೋದೊಂದು ನೈಸರ್ಗಿಕ ಸೂಚಕ. ವೆರಿ ಇಂಪಾರ್ಟೆಂಟ್. ಲಿಟ್ಮಸ್ ಅನ್ನೋದೊಂದು ನೈಸರ್ಗಿಕ ಸೂಚಕ. ಇದು ಆಮ್ಲೀಯ ಪರಿಸರದಲ್ಲಿ ಕೆಂಪು ಬಣ್ಣಕ್ಕೂ ಪ್ರತ್ಯಾಮ್ಲೀಯ ಪರಿಸರದಲ್ಲಿ ನೀಲಿ ಬಣ್ಣಕ್ಕೂ ತಿರುಗುತ್ತದೆ. ಅರಿಶಿಣವು ಕೂಡ ನೈಸರ್ಗಿಕ ಸೂಚಕಕ್ಕೆ ಇನ್ನೊಂದು ಉದಾಹರಣೆ. ಸೊ ಇವುಗಳು ಏನು, ಆಮ್ಲೀಯವಾದಂತಹ ವಾತಾವರಣದಲ್ಲಿ ಕೆಂಪು ಬಣ್ಣಕ್ಕೆ ಹಾಗೂ ಪ್ರತ್ಯಾಮ್ಲೀಯವಾದಂತಹ ಒಂದು ವಾತಾವರಣದಲ್ಲಿ ನೀಲಿಯ ಬಣ್ಣಕ್ಕೆ ತಿರುಗುತ್ತೆ. ತಿಳಿತಾ? ಸೊ ಆಮ್ಲ ಮಾಧ್ಯಮದಲ್ಲಿ ಒಂದು ಬಣ್ಣವನ್ನ, ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಇನ್ನೊಂದು ಬಣ್ಣವನ್ನ ಉಂಟು ಮಾಡುವಂತಹ ಪದಾರ್ಥಕ ಅಂದ್ರೆ ಅದು ಸೂಚಕ. ಈ ಸೂಚಕಕ್ಕೆ ನೈಸರ್ಗಿಕವಾದಂತಹ ಉದಾಹರಣೆ ಅಂದ್ರೆ ಲಿಟ್ಮಸ್ ಹಾಗೂ ಅರಿಶಿಣ. ಇದು ಆಮ್ಲೀಯವಾದಂತಹ ಪರಿಸರದಲ್ಲಿ ಕೆಂಪು ಬಣ್ಣಕ್ಕೆ, ಪ್ರತ್ಯಾಮ್ಲೀಯವಾದಂತಹ ಪರಿಸರದಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ತಿಳಿತಾ? ಈಗ 5ನೇ ಪ್ರಶ್ನೆಯ ಕಡೆಗೆ ಸಾಗೋಣ. ಐದನೇ ಪ್ರಶ್ನೆ ಹೀಗಿರುತ್ತೆ. ಲಿಟ್ಮಸ್ ಎಂದರೇನು? ಈಗಾಗ್ಲೇ ನಾವು ಇದ್ರ ಬಗ್ಗೆ ಒಂದು ಹಿಂಟನ್ನ ಕೊಟ್ಟಿದ್ದೀವಿ. ಇದು ನೈಸರ್ಗಿಕವಾದಂತಹ ಸೂಚಕ ಅಂತ ಅಂದ್ಬಿಟ್ಟು. ಈಗ ಕಲ್ಲು ಹೂವು ಎಂಬ ಸಸ್ಯದಿಂದ ಪಡೆದ ಮತ್ತು ಆಮ್ಲಗಳಲ್ಲಿ ಕೆಂಪು ಬಣ್ಣಕ್ಕೂ ಪ್ರತ್ಯಾಮ್ಲಗಳಲ್ಲಿ ನೀಲಿ ಬಣ್ಣಕ್ಕೂ ತಿರುಗುವ ಒಂದು ನೈಸರ್ಗಿಕ ವರ್ಣಕ ಅಥವಾ ರಂಗಿಗೆ ಲಿಟ್ಮಸ್ ಎಂದು ಕರೆಯುತ್ತಾರೆ. ಈ ಲಿಟ್ಮಸ್ ಸಿಗೋದು ಯಾವ್ದ್ರಿಂದ? ಕಲ್ಲು ಹೂವು ಅಂತ ಬರುತ್ತೆ. ಆ ಹೂವಿನಿಂದ ಸಿಗುವಂತಹ
ಆಮ್ಲದಲ್ಲಿ ಯಾವ ಬಣ್ಣಕ್ಕೆ? ಕೆಂಪು ಬಣ್ಣಕ್ಕೂ, ಪ್ರತ್ಯಾಮ್ಲಗಳಲ್ಲಿ ನೀಲಿ ಬಣ್ಣಕ್ಕೂ ತಿರುಗುವ ಒಂದು ನೈಸರ್ಗಿಕ ವರ್ಣಕ ಅಥವಾ ರಂಗಿಗೆ ಲಿಟ್ಮಸ್ ಎಂದು ಕರೀತಾರೆ. ಈಗ ಲಿಟ್ಮಸ್ ದ್ರಾವಣವು ನೇರಳೆ ಬಣ್ಣದ ದ್ರವವಾಗಿದ್ದು ಅದನ್ನ ಕ್ಯಾಲೋಫೈಟಾ ಗುಂಪಿಗೆ ಸೇರಿದ ಕಲ್ಲು ಹೂಗಳೆಂಬ ಸಸ್ಯಗಳಿಂದ ಪಡೆಯಲಾಗುತ್ತದೆ. ನೋಟ್ ಮಾಡ್ಕೊಳ್ಳಿ. ಲಿಟ್ಮಸ್ ದ್ರಾವಣವು ನೇರಳೆ ಬಣ್ಣದ ದ್ರವವಾಗಿತ್ತು ಅದನ್ನ ಕ್ಯಾಲೋಫೈಟಾ ಈ ಒಂದು ಗುಂಪಿಗೆ ಸೇರಿದಂತಹ ಕಲ್ಲು ಹೂಗಳೆಂಬ ಸಸ್ಯಗಳಿಂದ ಪಡೆಯಲಾಗುತ್ತದೆ. ಲಿಟ್ಮಸ್ ದ್ರಾವಣವನ್ನ ಪ್ರಯೋಗಾಲಯಗಳಲ್ಲಿ ಕೊಟ್ಟಿರುವ ಪದಾರ್ಥವು ಆಮ್ಲೀಯ, ಪ್ರತ್ಯಾಮ್ಲೀಯ ಇಲ್ಲವೇ ತಟಸ್ಥ ಸ್ವಭಾವದ್ದು ಎಂಬುದನ್ನ ಪರೀಕ್ಷಿಸಲು ಉಪಯೋಗಿಸ್ತಾರೆ. ತಿಳಿತಾ? ಲಿಟ್ಮಸ್ ಅನ್ನೋದು ಕಲ್ಲು ಹೂವು ಅನ್ನುವಂತಹ ಸಸ್ಯದಿಂದ ಪಡೆಯಲಾಗುತ್ತೆ. ಇದು ನೇರಳೆ ಬಣ್ಣದ ದ್ರವವಾಗಿದ್ದು ಅದನ್ನ ಕ್ಯಾಲೋಫೈಟಾ ಅನ್ನುವಂತಹ ಗುಂಪಿಗೆ ಸೇರಿದ ಕಲ್ಲು ಹೂಗಳಿಂದ ಪಡೆಯಲಾಗುತ್ತೆ. ಇನ್ನು ಲಿಟ್ಮಸ್ ದ್ರಾವಣವನ್ನ ಪ್ರಯೋಗಾಲಯದಲ್ಲಿ ಲ್ಯಾಬೊರೇಟರಿಗಳಲ್ಲಿ ಕೊಟ್ಟಿರುವಂತಹ ಪದಾರ್ಥವು ಆಮ್ಲೀಯವಾಗಿದೆಯಾ, ಪ್ರತ್ಯಾಮ್ಲೀಯವಾಗಿದೆಯಾ, ಅಥವಾ ತಟಸ್ಥವಾಗಿದೆಯಾ, ಅಂದ್ರೆ ಅಸಿಡಿಕಾ, ನಾನ್ ಅಸಿಡಿಕಾ ಅಥವಾ ನ್ಯೂಟ್ರಲ್ ಆಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ, ಪರೀಕ್ಷೆ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ತಾರೆ. ತಟಸ್ಥ ಸ್ವಭಾವದ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ತಿಳಿತಾ? ಇಲ್ಲಿಗೆ 5 ಪ್ರಶ್ನೆಗಳು ಮುಗೀತು. 6ನೇ ಪ್ರಶ್ನೆಗಳಿಗೆ ಗಮನ ಹರಿಸೋಣ. ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ ರಾಸಾಯನಿಕ ಸ್ವಭಾವ ಏನು? ನಾ ಆಗ್ಲೇ ಹೇಳ್ದಂಗೆ ಕೆಂಪು ಲಿಟ್ಮಸ್ ಅನ್ನ ನೀಲಿಯ ಬಣ್ಣಕ್ಕೆ ಬದಲಾಯಿಸುವಂತಹ ದ್ರಾವಣದ ರಾಸಾಯನಿಕ ಸ್ವಭಾವ, ಈಗ ಉತ್ತರ ನಿಮ್ಗೆ ಗೊತ್ತಿರುತ್ತೆ, ಪ್ರತ್ಯಾಮ್ಲೀಯವಾಗಿರುತ್ತದೆ. ಏನಾಗಿರುತ್ತದು? ಪ್ರತ್ಯಾಮ್ಲೀಯವಾಗಿರುತ್ತದೆ. ಅರ್ಥ ಆಯ್ತಾ? ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ ಸ್ವಭಾವವು ಪ್ರತ್ಯಾಮ್ಲೀಯವಾಗಿರುತ್ತೆ. ಹಾಗಾದ್ರೆ ನೀಲಿ ಬಣ್ಣದ ಲಿಟ್ಮಸ್ ಅನ್ನ ಕೆಂಪು ಬಣ್ಣದ ಲಿಟ್ಮಸ್ಗೆ ಬದಲಾಯಿಸುವ ದ್ರಾವಣದ ಸ್ವಭಾವವು ಆಬ್ವಿಯಸ್ಲಿ ಇದ್ರ ಆಪೋಸಿಟ್ ಅಸಿಡಿಕ್ ಅಥವಾ ಆಮ್ಲೀಯವಾಗಿ ಇರುತ್ತದೆ. ಓಕೆ, ಈಗ ಮುಂದೆ ನೆಕ್ಸ್ಟ್ ನಿಮ್ಗೆ 7ನೇ ಪ್ರಶ್ನೆ. ಸತುವು ಸಾರಾರಿಕ್ತ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನ ಹೆಸರಿಸಿ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ. ಈಗ ಸತು ಅಂದ್ರೆ ಜಿಂಕ್, ಇದು ಸಾರಾರಿಕ್ತ ನೈಟ್ರಿಕ್ ಆಮ್ಲ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಸಾರಾರಿಕ್ತ ನೈಟ್ರಿಕ್ ಆಮ್ಲ. ಸಾರಾರಿಕ್ತ ನೈಟ್ರಿಕ್ ಆಮ್ಲ ಬಂದು HNO3. ಹೌದಾ? ಸಾರಾರಿಕ್ತ ನೈಟ್ರಿಕ್ ಆಮ್ಲ ಇದ್ರ ಜೊತೆ ಸೇರಿದಾಗ ಏನುಂಟಾಗುತ್ತೆ ಅಂತ ಹೇಳಿದ್ರೆ, ಒಂದು ಸತುವಿನ ನೈಟ್ರೇಟ್,
ಪ್ಲಸ್ ಹೈಡ್ರೋಜನ್ ಅನಿಲ. ಅದನ್ನೇ ನಾನು ಇಲ್ಲಿ ಬರ್ದು ತೋರಿಸ್ತೀನಿ. ಸತುವಿನ ನೈಟ್ರೇಟ್ ಜಿಂಕ್ NO3 for the whole ಪ್ಲಸ್ ಹೈಡ್ರೋಜನ್ ಆಮ್ಲ ಇದು ಸಿಗುತ್ತೆ. ಒಟ್ಟು ಸತುವು ಸಾರಾರಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಸತುವಿನ ನೈಟ್ರೇಟ್ ಹಾಗೂ ಹೈಡ್ರೋಜನ್ ಅನಿಲಗಳು ಉಂಟಾಗುತ್ತದೆ. ಜಿಂಕ್ ಪ್ಲಸ್ 2HNO3 ನಮ್ಗೆ ಜಿಂಕ್ ಪ್ಲಸ್ NO3 ಫಾರ್ ದ ಹೋಲ್ 2 ಇದು H2 ಆಗಿ ಇಲ್ಲಿ ನಮ್ಗೆ ಸಿಗುತ್ತೆ. ಇದು ಸಮೀಕರಣ ಸರಿ ಹೋಗಿದ್ಯಾ ಇಲ್ವಾ ಹೇಗ್ ಗೊತ್ತಾಗುತ್ತೆ? NO3 2 3 6 ಇಲ್ಲಿ 3 2 6 ಸರಿ ಇದೆಯಾ? ಈ ಕಡೆ ಜಿಂಕ್ ಒಂದಿದೆ, ಈ ಕಡೆ ಜಿಂಕ್ ಒಂದಿದೆ. NO3 6 ಇದೆ, ಇಲ್ಲೂ ಕೂಡ 6 ಇದೆ. H2 2 ಇಲ್ಲಿ 2 ಇದೆ. ಸೊ ಎರಡು ಕಡೆ LHS is equal to RHS ಆಗಿದೆ. ಸಮೀಕರಣ ಸರಿ ಹೋಗಿದೆ. ತಿಳಿತಾ? ಎಲ್ಲಾರ್ಗೂ ಅರ್ಥ ಆಗ್ತಾ ಇದ್ಯಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯೊಂದಿಗೆ ಸಾಗೋಣ. ಈ ಒಂದು ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸತುವು ಸಾರಾಧಿಕ್ತ ನೈಟ್ರಿಕ್ ಆಮ್ಲದೊಂದಿಗೆ ಬೆರೆತಾಗ ಸತುವಿನ ನೈಟ್ರೇಟ್ ಹಾಗೂ ಹೈಡ್ರೋಜನ್ ಅನಿಲ ಉಂಟಾಗುತ್ತೆ. ಮುಂದೆ ಸತುವಿನೊಂದಿಗೆ ಅಸಿಟಿಕ್ ಆಮ್ಲವು ಪ್ರತಿವರ್ತಿಸಿದಾಗ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆಗಳನ್ನ ತಿಳಿಸಿ ಈ ಕ್ರಿಯೆಗೆ ಸರಿದೂಗಿಸಿದಂತಹ ಸಮೀಕರಣವನ್ನ ಬರೆಯಿರಿ. ಈಗ ಇಲ್ಲಿ ಏನಾಗಿತ್ತು? ಸಾರಾರಿಕ್ತ ನೈಟ್ರಿಕ್ ಆಮ್ಲ ಇತ್ತು. ಈಗ ಈ ಜಾಗಕ್ಕೆ ಅಸಿಟಿಕ್ ಆಮ್ಲ ಸೇರಿದಾಗ ಏನಾಗತ್ತೆ ನೋಡೋಣ. ಎಂಟನೇ ಪ್ರಶ್ನೆ. ಇಲ್ಲಿ ಸತುವು ಅಸಿಟಿಕ್ ಆಮ್ಲ ಇದ್ರ ಜೊತೆಗೆ ಬೆರೆತಾಗ ಸತ್ವಿನ ಅಸಿಟೇಟ್ ಹಾಗೂ ಹೈಡ್ರೋಜನ್ ಅನಿಲ ಉಂಟಾಗುತ್ತೆ. ಓಕೆ, ಬರ್ತಿದ್ ನಿಮ್ಗೆ ಕಾಣ್ತಾ ಇಲ್ಲ, ನಾನು ಕೆಳಗೆ ಬರೀತೀನಿ. ಕಾಣಿಸ್ತಾ ಇದ್ಯಾ? ಸತುವು ಅಸಿಟಿಕ್ ಆಮ್ಲ ಜೊತೆಗೆ ಬೆರೆತಾಗ ನಮ್ಗೆ ಸತುವಿನ ಅಸಿಟೇಟ್. ನೀವು ಎಕ್ಸಾಮ್ ನಲ್ಲಿ ನಿಮ್ಗೆ ಕಂಪ್ಲೀಟ್ ಮಾರ್ಕ್ ಬೇಕು, ಯಾವ್ದಾದ್ರು ಒಂದು ಸಮೀಕರಣವನ್ನ ಬರಿಬೇಕು ಅಂತ ಅಂದಾಗ ದಯವಿಟ್ಟು ಪದ ಸಮೀಕರಣ ಹಾಗೂ ಅದರ ಒಂದು ರಾಸಾಯನಿಕ ಸಮೀಕರಣ ಇವೆರಡನ್ನ ಸಹ ಬರೀರಿ. ಅರ್ಥ ಆಯ್ತಾ? ಪದ ಸಮೀಕರಣ ಹಾಗೂ ರಾಸಾಯನಿಕ ಸಮೀಕರಣ ಎರಡನ್ನ ಬರೀರಿ. ಸತುವಿನ ಅಸಿಟೇಟ್ ಪ್ಲಸ್ ಹೈಡ್ರೋಜನ್ ಅನಿಲ. ಅರ್ಥ ಆಯ್ತಾ? ಇದನ್ನ ನಾನು ರಾಸಾಯನಿಕ ಸಮೀಕರಣದಲ್ಲಿ ಬರೆಯೋದಾದ್ರೆ ಜಿಂಕ್ ಪ್ಲಸ್ 2CH3 COOH ಇದು ನಮ್ಗೆ ಏನನ್ನ ಕೊಡುತ್ತೆ? ಸತುವಿನ ಅಸಿಟೇಟ್ ಅಂತ ಹೇಳುತ್ತೆ. ಹೀಗ್ ಬರೀತೀರಾ CH3 COO2. ಹೈಡ್ರೋಜನ್ ಎಲ್ಲಿ ಹೋಯ್ತು? ಹೈಡ್ರೋಜನ್ ನಮ್ಗೆ ಇಲ್ಲಿ ಸಿಗುತ್ತೆ H2 ಆಗಿ. ತಿಳಿತಾ? ಸತು ಪ್ಲಸ್ ಅಸಿಟಿಕ್ ಆಮ್ಲ ಸತುವಿನ ಅಸಿಟೇಟ್ ಪ್ಲಸ್ ಹೈಡ್ರೋಜನ್. ಜಿಂಕ್ ಒಂದಿದೆ, ಇಲ್ಲೂ ಸಹ ಬಂದಿದೆ. CH3 ಇಲ್ಲಿ 3 2 6 ಬರುತ್ತೆ, ಇಲ್ಲೂ ಕೂಡ 3 2 6 ನಿಮ್ಗೆ ಸಿಗುತ್ತೆ. COO 2 ಇದೆ, ಇಲ್ಲಿ COO 2 ಇದೆ, ಇಲ್ಲೂ ಸಹ ನಮ್ಗೆ 2 ಸಿಗುತ್ತೆ. H2 ಇದೆ, ಇಲ್ಲಿ ನಮ್ಗೆ H2 ಇದೆ. ಮ್ಯಾಚ್ ಆಗ್ತಾ ಇದೆಯಾ? ಪದ ಸಮೀಕರಣ ಮತ್ತೆ ರಾಸಾಯನಿಕ ಸಮೀಕರಣ ಅರ್ಥ ಆಗ್ತಾ ಇದೆಯಾ ನಿಮ್ಗೆ?
ಇದು ಯಾವ ರೀತಿಯಾಗಿ ಆರ್ ಬಂತು ಇಲ್ಲಿ, ಇಲ್ಲೂ ಕೂಡ 3 ಇರಲಿ, ಆರ್ ಹೇಗ್ ಬಂತು, COO 2 ಇದೆ, ಅದಕ್ಕೋಸ್ಕರ ಇಲ್ಲೂ CO 2 ಇದೆ, H2 ಇದೆ 2 ಇದೆ, ಇಲ್ಲೂ ಕೂಡ H2 ಇದೆ. ಆದ್ರಿಂದ LHS is equal to RHS. ಅರ್ಥ ಆಯ್ತಾ ನಿಮ್ಗೆ ಹೇಗೆ ಇದನ್ನ ಬರಿಬೇಕು ಅಂತ ಅಂದ್ಬಿಟ್ಟು? ಓಕೆ. ಸೊ ಇಲ್ಲಿಗೆ ನಾವು 8 ಪ್ರಶ್ನೆಗಳನ್ನ ಮುಗಿಸಿದೀನಿ. ಇನ್ನೂ ಒಂದು 2 ಪ್ರಶ್ನೆಗಳು ಮುಗಿಸ್ಲಿಕ್ಕಾಗತ್ತಾ ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ. ಸೊ ಪ್ರತಿ ಕ್ಲಾಸ್ನಲ್ಲೂ ಒಂದೊಂದು 10 ಪ್ರಶ್ನೆಗಳು ಪ್ರತಿ ಒಂದು ಪದ್ಯದಿಂದಲೂ ನೀವು ಕಲಿತಾ ಬಂದಾಗ ಲಾಸ್ಟ್ ಮೊಮೆಂಟ್ಗೆ ನೀವು ಈ ಒಂದು ವಿಡಿಯೋ ಕ್ಲಾಸ್ಗಳನ್ನ ನೋಡಿದಾಗ ಒಂದು ರಿವಿಷನ್ ತರ ಆಗುತ್ತೆ. ಆ ಒಂದು ಪಾಠದಲ್ಲಿ ನಿಮ್ಗೆ ಏನೇನು ಅಂದ್ರೆ ಒಂದೇ ಪಾಠದಲ್ಲಿ ಬರೀ 10 ಪ್ರಶ್ನೆಗಳು ಬರುತ್ತೆ ಅಂತ ಇಲ್ಲ, 10ಕ್ಕಿಂತ ಹೆಚ್ಚು ಮುಖ್ಯವಾದಂತಹ ಪ್ರಶ್ನೆಗಳಿರಬಹುದು. ನಾನು ಟಾಪ್ 10 ಆಯ್ಕೆಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಕಡೆಗೆ ಗಮನ ಹರಿಸೋಣ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತೆ ವಿವರಿಸಿ. ಈ ಅನಿಲದ ಅಸ್ತಿತ್ವವನ್ನ ನೀವು ಹೇಗೆ ಪರೀಕ್ಷಿಸ್ತೀರಾ ಅನ್ನೋದನ್ನ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಇದೊಂದ್ ಸ್ವಲ್ಪ ವಿವರಣಾತ್ಮಕವಾದಂತಹ ಪ್ರಶ್ನೆ. ನೋಡಿ, ಉದಾಹರಣೆಗೆ ಸಾರರಿಕ್ತ ಆಮ್ಲ ಲೋಹದೊಂದಿಗೆ ಕಾನ್ಸಂಟ್ರೇಟೆಡ್ ಆಸಿಡ್ ಸಾರರಿಕ್ತ ಆಮ್ಲ ಈ ಒಂದು ಲೋಹದೊಂದಿಗೆ ಮೆಟಲ್ನೊಂದಿಗೆ ಪ್ರತಿವರ್ತಿಸಿದಾಗ ಸಾಮಾನ್ಯವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಸತು ಮತ್ತು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲಗಳ ನಡುವಿನ ಪ್ರತಿವರ್ತನೆ ಇದನ್ನ ಸಾಬೀತುಪಡಿಸಬಹುದು. ಒಂದು ಪ್ರಮಾಣದಲ್ಲಿ ಸುಮಾರು 5 ml ನಷ್ಟು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಳ್ಳಿ. ಅರ್ಥ ಆಯ್ತಾ? ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಸತುವಿನ ಚೂರುಗಳನ್ನ ಹಾಕಿ ಆಮ್ಲವು ಸತುವಿನೊಂದಿಗೆ ಕೂಡಲೇ ಪ್ರತಿವರ್ತಿಸಿ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಕೊಡುತ್ತದೆ. ಉತ್ಪತ್ತಿಯಾದ ಅನಿಲವನ್ನ ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ. ಈಗ ಹೈಡ್ರೋಜನ್ ಅನಿಲ ತುಂಬಿದ ಸಾಬೂನಿನ ಗುಳ್ಳೆಗಳು ಉಂಟಾಗುತ್ತದೆ. ಇಂಥ ಒಂದು ಗುಳ್ಳೆಯ ಸಮೀಪ ಉರಿಯುತ್ತಿರುವಂತಹ ಮೋಂಬತ್ತಿ ಅಂದ್ರೆ ಕ್ಯಾಂಡಲ್ ನ ತನ್ನಿ, ಗುಳ್ಳೆಯು ಕೂಡಲೇ ಟಪ್ ಸದ್ದು ಮಾಡುತ್ತೆ, ಒಡೆದು ಹೋಗುತ್ತೆ. ಸಾರರಿಕ್ತ ಆಮ್ಲವು ಲೋಹಗಳೊಂದಿಗೆ ಪ್ರತಿವರ್ತಿಸಿದಾಗ ಸಾಮಾನ್ಯವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಇದ್ರ ಒಂದು ಕೆಮಿಕಲ್ ಫಾರ್ಮುಲಾವನ್ನ ನೋಡೋಣ, ರಾಸಾಯನಿಕ ಸಮೀಕರಣವನ್ನ ನೋಡೋಣ. ಮತ್ತು ಮತ್ತೆ ನಾನು ಇಲ್ಲಿ ತೆಗೆದುಕೊಂಡಿರುವಂತಹ ಉದಾಹರಣೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಸತು ಪ್ಲಸ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಇದರಿಂದ ನನಗೆ ಸಿಗುವಂಥದ್ದು ಇಲ್ಲಿ ಬರ್ದಿರ್ತೀನಿ. ಸತುವಿನ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಅನಿಲ. ತಿಳಿತಾ? ಸತು ಪ್ಲಸ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಸತು ಜಿಂಕ್ ಪ್ಲಸ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ 2HCl. ಇವುಗಳು ಬೆರೆತಾಗ ನಮ್ಗೆ ಏನ್ ಸಿಗುತ್ತೆ? ಸತುವಿನ ಕ್ಲೋರೈಡ್, ಜಿಂಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಅನಿಲ. ಜಿಂಕ್ ಎಷ್ಟಿದೆ? 1. ಇಲ್ಲೆಷ್ಟಿದೆ? 1. ಕ್ಲೋರೈಡ್ 2Cl ಇದೆ, ಇಲ್ಲೇನಿದೆ? Cl2 2. ಹೈಡ್ರೋಜನ್ ಎಷ್ಟಿದೆ? 2. ಇಲ್ಲೆಷ್ಟಿದೆ? 2. ಸೊ LHS is equal to RHS. ಆಯ್ತಾ? ಆಯ್ತು, ಮ್ಯಾಚ್ ಆಯ್ತು. ತಿಳಿತಾ? ಈ ಒಂದು ಪ್ರಶ್ನೆಗೆ ಉತ್ತರ ಸಾರರಿಕ್ತ ಆಮ್ಲ ಅಂದ್ರೆ ಸತು ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿದಾಗ ಸತುವಿನ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಹೇಗೆ ಉಂಟಾಗುತ್ತೆ ಅನ್ನೋದು. ಇವತ್ತಿನ ಪಾಠದ ಕೊನೆಯ ಪ್ರಶ್ನೆಯೊಂದನ್ನ ನೋಡೋಣ. ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಹೀಗಿದೆ.
ಸೋಡಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನ ಬರೆಯಿರಿ. ಈಗ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೋಡಿಯಂ ಆಕ್ಸೈಡ್ ಪ್ರತಿವರ್ತಿಸಿದಾಗ ಏನಾಗುತ್ತೆ? ಇದರ ಪದ ಸಮೀಕರಣ ಹೀಗಿದೆ: ಹೈಡ್ರೋಕ್ಲೋರಿಕ್ ಆಮ್ಲ ಇದರೊಂದಿಗೆ ಸೋಡಿಯಂ ಆಕ್ಸೈಡ್ ಪ್ರತಿವರ್ತಿಸಿದಾಗ ಏನಾಗುತ್ತೆ? ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ. ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ ಮತ್ತು ನೀರು H2O ನೀರು ಉಂಟಾಗುತ್ತೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಈ ರಾಸಾಯನಿಕ ಕ್ರಿಯೆಗಳ ಉತ್ಪನ್ನವಾಗಿದೆ. ಸೊ ಇವುಗಳ ಒಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು ಆಗಿರುತ್ತೆ. ತಿಳಿತಾ? ಇದಾಗಿತ್ತು ಮಕ್ಕಳೇ ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ, ಇಷ್ಟ ಆಗಿದೆ ಮತ್ತೆ ಸಹಾಯಕವಾಗಿದೆ ಅಂತ ಭಾವಿಸ್ತಾ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಇಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಯಾರಿಗಾದ್ರೂ ಏನಾದ್ರೂ ಅನುಮಾನಗಳು, ಅಭಿಪ್ರಾಯಗಳಿದ್ರೆ ಖಂಡಿತವಾಗ್ಲೂ ತಿಳಿಸ್ಬಹುದು. ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.